question. Find u₀ from the data. u₀ is equal to 225, u1 is equal to 238, u2 is equal to 320, u3 is equal to 340. ಟೇಬಲ್ ಮಾಡ್ಕೋಬೇಕು. ಎಕ್ಸ್ ಬರ್ಕೊಳ್ಳೋಣ. ಎಕ್ಸ್ ಇದಕ್ಕೆ ಎಕ್ಸ್ ಅಂತ ತಗೊಳ್ಳೋಣ. 0 1 2 3. ಯು ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೊಳ್ಳೋಣ. 225, 238, 320, 340. ಈಗ ಫಸ್ಟ್ ಎಕ್ಸ್ ಎಷ್ಟು 0.5 ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು 0.5. ಈಗ 0.5 0ಗೆ ಹತ್ರ, ಅದಕ್ಕೆ ಎಕ್ಸ್ ನಾಟ್ ಅಂತ ತಗೊಳ್ಳೋ. ಎಕ್ಸ್ ನಾಟ್ ಈಸ್ 0. ಎಚ್ ಕಾಮನ್ ಡಿಫ್ರೆನ್ಸ್ 1. ಆರ್ ಫೈಂಡ್ ಮಾಡ್ಕೊಳ್ಳೋಣ ಮೊದಲು. ಆರ್ ಅಂದರೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಎಚ್. ಎಕ್ಸ್ ಅಂದರೆ 0.5, ಎಕ್ಸ್ ನಾಟ್ ಅಂದರೆ 0, ಎಚ್ ಅಂದರೆ 1 ಅಂದರೆ 0.5 ಆಗುತ್ತೆ. ಈಗ ಇಲ್ಲಿ ಫಾರ್ವರ್ಡ್ ಬಂದಿದೆಯಲ್ವ, ಫಾರ್ವರ್ಡ್ಗೆ ಡೆಲ್ಟಾ ವೈ. ಕ್ಯಾಲ್ಸಿಲಿ ವೈ ಮೈನಸ್ ಎಕ್ಸ್ ಅಂತ ಹೊಡಿಬೇಕು. ಆಲ್ಫಾ ವೈ ಟೇಬಲ್ ಮಾಡಿದಾಗ ವೈ ಮೈನಸ್ ಎಕ್ಸ್ ಕ್ಯಾಲ್ಕುಲೇಟ್. ವೈ ಏನು 238, ಎಕ್ಸ್ ಏನು 225, 13 ಬರುತ್ತೆ. ಇದು 320, 238, 82 ಬರುತ್ತೆ. 340, 320, 20 ಬರುತ್ತೆ. ಮತ್ತು ವೈ ವ್ಯಾಲ್ಯೂ 82, ಎಕ್ಸ್ ವ್ಯಾಲ್ಯೂ 13, 69. ಈಗ ಡೆಲ್ಟಾ ಸ್ಕ್ವೇರ್ ವೈ 69. ಆಮೇಲೆ ವೈ ವ್ಯಾಲ್ಯೂ 20, ಎಕ್ಸ್ ವ್ಯಾಲ್ಯೂ 82 ಮೈನಸ್ 62. ನೆಕ್ಸ್ಟು ಡೆಲ್ಟಾ ಕ್ಯೂಬ್ ವೈ. ಇಲ್ಲಿ ವೈ ವ್ಯಾಲ್ಯೂ ಮೈನಸ್ 62, ಎಕ್ಸ್ ವ್ಯಾಲ್ಯೂ 69 ಮೈನಸ್ 131. ನೆಕ್ಸ್ಟ್ ಇಲ್ಲಿ ಬರೀಬೇಕಾಗಿರೋದು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಇಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಫಾರ್ಮುಲಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಆರ್ ಇಂಟು ಡೆಲ್ಟಾ ವೈ ನಾಟ್ ಪ್ಲಸ್ ಆರ್ ಇಂಟು ಆರ್ ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಪ್ಲಸ್ ಆರ್ ಇಂಟು ಆರ್ ಮೈನಸ್ 1 ಆರ್ ಮೈನಸ್ 2 ಬೈ 3 ಫ್ಯಾಕ್ಟೋರಿಯಲ್ ಡೆಲ್ಟಾ ಕ್ಯೂಬ್ ವೈ ನಾಟ್. ಇದು ಫಾರ್ಮುಲಾ. ಈ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಅಂದರೆ ಏನು 0.5, ಎಫ್ ಆಫ್ 0.5 ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ ಇದು 225 ಪ್ಲಸ್ ಆರ್ ಇದು 0.5 ಡೆಲ್ಟಾ ವೈ ನಾಟ್ ಇದು 13 ಆರ್ ಇಂಟು 0.5 ಇಂಟು 0.5 ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್. ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ ಇದು 69. ನೆಕ್ಸ್ಟ್ ಇದು 0.5, 0.5 ಮೈನಸ್ 1, 0.5 ಮೈನಸ್ 2 ಬೈ 3 ಫ್ಯಾಕ್ಟೋರಿಯಲ್. ಡೆಲ್ಟಾ ಕ್ಯೂಬ್ ನಾಟ್ ಅಂದರೆ ಮೈನಸ್ 131. ಎಫ್ ಆಫ್ 0.5 ಈಸ್ ಈಕ್ವಲ್ ಟು ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟು 225 ಹೊಡ್ಕೊಳ್ಳಿ ಪ್ಲಸ್ ಆಲ್ಫಾ ಎ ಇಂಟು 13, ಆಲ್ಫಾ ಎ ಇಂಟು 13 ಪ್ಲಸ್ ಆಲ್ಫಾ ಬಿ ಇಂಟು 69 ಪ್ಲಸ್ ಆಲ್ಫಾ ಸಿ ಇಂಟು ಮೈನಸ್ 131. ಆರ್ ವ್ಯಾಲ್ಯೂ
ಎ ಅಂದರೆ ಆರ್ ವ್ಯಾಲ್ಯೂ ಹೊಡಿಬೇಕು 0.5, ಬಿ ಅಂದರೆ 0.5, 0.5 ಆರ್ ಮೈನಸ್ 1/2 ಫ್ಯಾಕ್ಟೋರಿಯಲ್, ಸಿ ಅಂದರೆ 0.5, 0.5 ಮೈನಸ್ 1.5 ಮೈನಸ್ 2 divided by 3 factorial, 214.6875, 214.6875. Therefore u.5 is equal to 214.6875.